ನಮಸ್ಕಾರ ಎಲ್ಲರಿಗೂ. ಆ, ನನ್ನ ಹೆಸರು ಸುಧಾಕರ್. ಆ, ನಾನು ದೇಸಟ್ಟಿ ಗ್ರೂಪ್ಸ್ ಗುಲ್ಬರ್ಗ ಲ್ಯಾಂಡ್ ಡೆವಲಪರ್ಸ್ ಪರವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ತಮ್ಮೆಲ್ಲರ ಎದುರುಗಡೆ ನಾನು ಫೇಸ್ಬುಕ್ನಲ್ಲಿ ಲೈವ್ ಬರುವ ಕಾರಣ ಏನಂದರೆ, ಸೊ ಟೋಟಲ್ ಆಗಿ ಈ ದಿನ ನಾನು ಲೈವ್ 15 ರಿಂದ 20 ನಿಮಿಷದಲ್ಲಿ ರಿಯಲ್ ಎಸ್ಟೇಟ್ ಗುಲ್ಬರ್ಗ ಈ ಲಾಸ್ಟ್ 10 ಇಯರ್ಸ್ನಲ್ಲಿ ಏನು ಬದಲಾವಣೆ ಆಗಿದೆ, ಅದರ ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಲ್ಯಾಂಡ್ ಡೆವಲಪರ್ಸ್ ಎಷ್ಟು ಅಗ್ರೆಸಿವ್ ಆಗಿ ತಮ್ಮ ಪ್ಲಾಟ್ಸ್ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ, ಅದನ್ನು ಅನಾಲಿಸಿಸ್ ಪ್ರಕಾರ ಈ ದಿನ ನಿಮ್ಮ ಎದುರುಗಡೆ ನಾನು ಫೇಸ್ಬುಕ್ ಲೈವ್ನಲ್ಲಿ ಬರ್ತಾ ಇದ್ದೇನೆ. ಸೊ ದೇಸಟ್ಟಿ ಗ್ರೂಪ್ಸ್ ಪಾಸ್ಟ್ 4 ವರ್ಷದಿಂದ ಗುಲ್ಬರ್ಗದಲ್ಲಿ ಆಫರ್ಡೇಬಲ್ ಮತ್ತು ಪ್ಲಾಟ್ ಕಮ್ಯುನಿಟಿ ನಲ್ಲಿ ಅವರು ಅಗ್ರೆಸಿವ್ ಆಗಿ ಸತತವಾಗಿ 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 10 ರಿಂದ 12 ಲೇಔಟ್ಗಳು ಮತ್ತು ಸುಮಾರು ಸುಮಾರು 250 ರಿಂದ 300 ಪ್ಲಾಟ್ಸ್ಗಳನ್ನ ಇಲ್ಲಿ ಮಟ್ಟ ಅವರು ಸೇಲ್ ಮಾಡಿದ್ದಾರೆ. ಸೊ ಎಲ್ಲ ಪ್ಲಾಟ್ನಲ್ಲಿ ಕೂಡ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೊಂಡಿರೋದು ಏನಂದರೆ, ಅವರು ಡೆಲಿವರಿ ಮಾಡೋಂಥ ಪ್ರತಿಯೊಂದು ಪ್ಲಾಟ್ಸ್ ಏನಿದೆ ಅದು ಲೀಗಲಿ ಎನ್ ಎ ಅಪ್ರೂವ್ಡ್ ಆಗಿರುತ್ತೆ, ಜೊತೆಗೆ ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಕೂಡ ಆಗಿರುತ್ತೆ. ಟೌನ್ ಪ್ಲಾನಿಂಗ್ GDA ಗುಲ್ಬರ್ಗನಿಂದ ಅಪ್ರೂವ್ಡ್ ಆಗಿರುತ್ತೆ. ಹಾಗಾಗಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವ ಸಲುವಾಗಿ ಯಾವುದೇ ಅಡಚಣೆ ಆಗೋದಿಲ್ಲ. ಇದು ಒಂದು ಒಳ್ಳೆಯ ವಿಚಾರ. ಯಾಕಂತಂದರೆ ಲ್ಯಾಂಡ್ ಡೆವಲಪ್ನಲ್ಲಿ ಮೊದಲನೇದಾಗಿ ಲೀಗಲಿ ಅಂದರೆ ಟೈಟಲ್ ಕ್ಲಿಯರ್ ಇರೋದು ಬಹಳ ಮುಖ್ಯ. ಇವ್ರ ಹತ್ರ ಇರೋಂಥ ಪ್ರತಿಯೊಂದು ಲೇಔಟ್ಸು ಟೈಟಲ್ ಕ್ಲಿಯರ್ ಆಗಿರುತ್ತೆ. ಸೊ ಇದು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥ ವಿಚಾರ. ಎರಡನೇದಾಗಿ ಇವ್ರು ಕಂಪ್ಲೀಟ್ ಮಾಡಿರೋಂಥ ಪ್ರತಿಯೊಂದು ಲೇಔಟ್ಸ್ ಆಲ್ಮೋಸ್ಟ್ ಟೌನ್ ಪ್ಲಾನಿಂಗ್ ಒಳಗಡೆ ಅಪ್ರೂವಲ್ ಆಗಿದ್ದು, ಅದರ ಗೈಡ್ಲೈನ್ಸ್ ಮುಖಾಂತರ ಪ್ರತಿಯೊಂದು ಸೈಟ್ಸು ಡೆವಲಪ್ ಆಗಿರುತ್ತೆ. ಅಂದರೆ ಒಳಗಡೆ ಲೇಔಟ್ನಲ್ಲಿ ನಿಮಗೆ 30 ಫೀಟ್ ಇಂಟರ್ ಕನೆಕ್ಟಿವ್ ರೋಡ್ಸ್ ಆಗಲಿ, ಡಾಂಬರ್ ರೋಡ್ ಆಗಲಿ, ಅಥವಾ ಎಲೆಕ್ಟ್ರಿಸಿಟಿ ಆಗಲಿ, ಅಥವಾ ನಿಮಗೆ UGD ಆಗಲಿ ಕ್ಲಿಯರ್ ಆಗಿರುತ್ತೆ. ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ ಮತ್ತು UGD ಕ್ಲಿಯರ್ ಆಗಿರುತ್ತೆ. ಸೊ ಹಾಗಾಗಿ ಬಿಟ್ಟು ಟೌನ್ನಿಂದ ಅಂದರೆ ಗುಲ್ಬರ್ಗ ಸೆಂಟರ್ ಪಾಯಿಂಟಿಂದ ಅರೌಂಡ್ 12 ರಿಂದ 14 ಕಿಲೋಮೀಟರ್ ಒಳಗಡೆ ಇವರು ಲೇಔಟ್ಸ್ ಹಾಕ್ತಾ ಇರ್ತಾರೆ. ಇವತ್ತಿನ ದಿನ ನಾನು ಸೇಡಂ ರೋಡ್ ಅಂದರೆ ಏರ್ಪೋರ್ಟ್, ಗುಲ್ಬರ್ಗ ಏರ್ಪೋರ್ಟ್ ಏನು ಲೊಕೇಟ್ ಇದೆ ಅದು ಸೇಡಂ ರೋಡ್ನಲ್ಲಿದೆ. ಅದು ಗುಲ್ಬರ್ಗನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅದರಿಂದ ನಮಗೆ 2 ಕಿಲೋಮೀಟರ್ ದೂರದಲ್ಲಿ ಪಾಳ ವಿಲೇಜ್. ಇದು ಪ್ರಪೋಸ್ಡ್ 150 ಫೀಟ್ ರೋಡ್ ಏರ್ಪೋರ್ಟಿಂದ ನಂದೂರ್ ಕೆಗೆ, ಅಂದರೆ ನಂದೂರ್ ಕೆ ಇಂಡಸ್ಟ್ರಿಯಲ್ ಏರಿಯಾಗೆ ಕನೆಕ್ಟಿವಿಟಿ ಇದೆ. ಯಾವ ರೀತಿ ನಮ್ಮ ಹತ್ರ ಔಟರ್ ರಿಂಗ್ ರೋಡ್ ಆಲ್ರೆಡಿ ಪ್ರಪೋಸ್ಡ್ ಇದೆಯೋ, ಅದೇ ರೀತಿ 150 ಫೀಟ್ ಕೂಡ ಪ್ರಪೋಸ್ಡ್ ಆಗಿರುತ್ತೆ. ಸೊ ಪಾಳ ವಿಲೇಜ್ನಲ್ಲಿ 150 ಫೀಟ್ ದೂರದಲ್ಲಿರೋಂಥ ಸರ್ವೆ ನಂಬರ್ನಲ್ಲಿ ನಾವು ಚೆಕ್ ಮಾಡದೇ ಆದರೆ ನಮಗೆ ಕ್ಲಿಯರ್ ಆಗಿ ವ್ಯಕ್ತವಾಗುತ್ತೆ. ಏನು ಅರ್ಥ ಆಗುತ್ತೆ ಅಂತಂದರೆ, ನಾವು ಔಟರ್ ರಿಂಗ್ ರೋಡ್ ಒಳಗಡೆ ಇವಿ. ಸೊ ಅನಂತರ ಇಲ್ಲಿರೋಂಥ ಪ್ಲಾಟ್ಗಳು ಡೆವಲಪ್ ಆಗ್ತಾ ಇರೋದು ಯಾವ ರೀತಿ, ಟೌನ್ ಪ್ಲಾನಿಂಗ್ ಕ್ಲಿಯರ್ಡ್ ಇದೆ, ಟೈಟಲ್ ಕ್ಲಿಯರ್ಡ್ ಇದೆ, ಆ ನಂತರ ಆಫರ್ಡೇಬಲ್ ಬಜೆಟ್ಸ್ನಲ್ಲಿ ಕೂಡ ಇದೆ. ಈ ಮುಂದೆ ಬರೋಂಥ ದಿನದಲ್ಲಿ ಇಲ್ಲಿ ಇವರು ಆಲ್ರೆಡಿ 2 ಎಕರ್ನಲ್ಲಿ 35 ಇನ್ವೆಂಟ್ರೀಸ್ ಇದೆ. ಆ ನಂತರ 5 ಎಕರ್ನಲ್ಲಿ 100 ಇನ್ವೆಂಟ್ರೀಸ್ ಇದೆ. ಈ 100 ಇನ್ವೆಂಟ್ರೀಸ್ ನಲ್ಲಿ ಸಮೃದ್ಧಿ 5 ಎಕರ್ನಲ್ಲಿ ಡೆವಲಪ್ ಆಗಿದೆ. ಇಲ್ಲಿ ಪಾರ್ಕು, ನೀರಿನ ಟ್ಯಾಂಕು, ಎಲೆಕ್ಟ್ರಿಸಿಟಿ ಪ್ರತಿಯೊಂದು ಡೆವಲಪ್ಮೆಂಟ್ ನಿಮಗೆ ಸಿಗುತ್ತೆ. ಈವನ್ ಅದೇ ರೀತಿ ಅಕ್ಷರನಲ್ಲಿ ಕೂಡ ನಿಮಗೆ ಸಿಗುತ್ತೆ. ಈ ಸಮೃದ್ಧಿ ಮತ್ತು ಅಕ್ಷರದಲ್ಲಿ ನೀವು ಅಕಸ್ಮಾತ್ ಪ್ಲಾಟ್ ತಗೊಳ್ಳೋದೇ ಆದರೆ ನಿಮಗೆ ಮೋರ್ ಆಫರ್ಡೇಬಲ್ನಲ್ಲಿ ನಿಮಗೆ ಪ್ಲಾಟ್ ಸಿಗುತ್ತೆ. ಜೊತೆಗೆ ಇದು ಟೈಟಲ್ ಕ್ಲಿಯರ್ ಇರೋದ್ರಿಂದ ಬ್ಯಾಂಕ್ ಜೊತೆಗೆ ಮತ್ತು NBFC ಜೊತೆಗೆ ನಾವುಗಳು
ದೇಸಟ್ಟಿ ಗ್ರೂಪ್ನ ಟ್ಯಾಗ್ ಅಪ್ ಮಾಡಿದ್ದೆವು. ಅಂದ ನಂತರ ನೀವು ಪ್ಲಾಟ್ ಮೇಲೆ ಈವನ್ ಏನು ಮಾಡಬಹುದು ಅಂತಂದ್ರೆ ಲೋನ್ ಫೆಸಿಲಿಟಿ ಕೂಡ ಸಿಗಬಹುದು. ಲೋನ್ ಫೆಸಿಲಿಟಿ ಸಿಗಬಹುದು ಅನ್ನೋಂಥ ಶಬ್ದನ ನಾನು ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ, ಲೇಔಟ್ ಮತ್ತು ಡೆವಲಪ್ ಕಡೆಯಿಂದ ನಿಮಗೆ ಕಂಪ್ಲೀಟ್ ಆದಂತ ಎಲ್ಲಾ ಸೌಕರ್ಯಗಳನ್ನು ಸಿಕ್ಕರೂ ಕೂಡ ಯಾವ ವ್ಯಕ್ತಿ ತನ್ನ ಹೆಸರಿಗೆ ಲೋನ್ ತಗೊಳ್ಬೇಕಂತ ವಿಚಾರ ಮಾಡ್ತಾ ಇದ್ದಾನೋ ಅವನ ಹತ್ರ ಡಾಕ್ಯುಮೆಂಟ್ ಕೊರತೆ ಇದ್ದಾಗ ಅವನಿಗೆ ಲೋನ್ ಸಿಗದೇ ಇರೋದಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕಾಗಿ NBFC ಮತ್ತೆ ಬ್ಯಾಂಕ್ ಇಂದ ಲೋನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾದಾಗ ಇಲ್ಲಿ ನಮಗೆ ಪ್ಲಾಟ್ ರೇಟ್ ಏನಿರಬಹುದು ತುಂಬಾ ಆ, ವಿಚಾರವಾಗಿ ನೀವು ವಿಚಾರ ಮಾಡಿದಾಗ, ನಾನು ಸುಮಾರು ದಿನದಿಂದ ಚೆಕ್ ಮಾಡ್ತಾ ಇದ್ದೀನಿ. ಜನರೇ ಹೇಳ್ತಾರೆ ಇದು ಸಿಟಿನಿಂದ ದೂರ ಇದೆ, ಏನಂದ್ರೆ ಮೇನ್ ಸೇಡಂ ರೋಡಿಂದ ಒಳಗಡೆ ಇದೆ ಪಾಳ ವಿಲೇಜು. ಸೊ ನಿಜ, ಪಾಳ ವಿಲೇಜು ನಿಮಗೆ ಗುಲ್ಬರ್ಗದಿಂದ ಏರ್ಪೋರ್ಟ್ 12 ಕಿಲೋಮೀಟರ್ ಆದ್ರೆ ಇದು ದೇಸಟ್ಟಿ ಗ್ರೂಪ್ ಸಮೃದ್ಧಿ ಮತ್ತು ಅಕ್ಷರ ನಿಮಗೆ 14 ಕಿಲೋಮೀಟರ್ ಒಳಗಡೆ ನಿಮಗೆ ಸಿಗುತ್ತೆ, ಅದು ಮೇನ್ ರೋಡ್ ನಲ್ಲಿ. ಈಗ ಆಲ್ರೆಡಿ ಡಾಂಬರ್ ರೋಡ್ ಇದೆ. ಎಲ್ಲಿಂದ? ಏರ್ಪೋರ್ಟ್ ಇಂದ ನಂದೂರ್ ಕೇಗ್ ಹೋಗ್ಬೇಕಾದ್ರೆ 60 ಫೀಟ್ ಡಾಂಬರ್ ರೋಡ್ ಇದೆ. ಆ ಡಾಂಬರ್ ರೋಡ್ ಕನೆಕ್ಟಿವಿಟಿ ಆಗಿ ನಿಮಗೆ ಲೇಔಟ್ ರೋಡ್ ಕೂಡ 30 ಫೀಟ್ ರೋಡ್ಸ್ ಇದೆ. ಸೊ ಅಂದ ನಂತರ ಇಲ್ಲಿ ಟೈಟಲು ಕ್ಲಿಯರ್ ಇದೆ, ರೋಡ್ಸು ಆಕ್ಸೆಸಿಬಿಲಿಟಿ ಇದೆ. ಸೊ ಇವರು ಈ ಪ್ಲಾಟ್ಸ್ನ ಅಂದ್ರೆ ರೆಸಿಡೆಂಟಲ್ ಆಗಿ ತೊಳಬಹುದು. ಕೆಲವೊಂದು ನೀವು ರೆಸಿಡೆಂಟಲ್ ಅಂತೂ ಆಲ್ರೆಡಿ ಅಪ್ರೂವ್ಡ್ ಇದೆ, ರೋಡ್ ಸೈಡ್ ಫೇಸಿಂಗ್ ಇದ್ದಲ್ಲಿ ನೀವು ಕಮರ್ಷಿಯಲ್ ಆಗಿ ಕೂಡ ಬಳಸ್ಕೊಳ್ಬಹುದು. ತುಂಬಾ ಏನಂತಾರೆ, ಡೆವಲಪ್ಮೆಂಟ್ ನಲ್ಲಿ ಯಾವುದೇ ಕಾಂಪ್ರಮೈಸ್ ಕೂಡ ಇಲ್ಲ. ಡೆವಲಪ್ಮೆಂಟ್ ಕ್ಲಿಯರ್ ಇರೋದ್ರಿಂದ ನೀವು ಈ ಸೈಟ್ಗಳನ್ನ ಇಮಿಡಿಯೇಟ್ ಆಗಿ ನೀವು ಅಕ್ಷರದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬಹುದು. ಆದರೆ ಸಮೃದ್ಧಿನಲ್ಲಿ ಸ್ವಲ್ಪ ಸಮಯ ತಗೊಳುತ್ತೆ. ಸಮಯ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿದೆ. ಆಲ್ರೆಡಿ ರಿಯಲ್ ಎಸ್ಟೇಟ್ ನಲ್ಲಿ ಎಷ್ಟು ಸ್ಪೀಡ್ ಆಗಿ ನಮ್ಮ ಹತ್ರ ಆಲ್ರೆಡಿ ರಿಂಗ್ ರೋಡ್ ಆಯಿತು, ರಿಂಗ್ ರೋಡ್ ಆದ ನಂತರ ಔಟರ್ ರಿಂಗ್ ರೋಡ್ ಪ್ರಪೋಸ್ಡ್ ಆಯಿತು. ಸೊ ಆಲ್ಮೋಸ್ಟ್ ನಾವು 12 ಕಿಲೋಮೀಟರ್ ಡೆವಲಪ್ ನಲ್ಲಿ ಎಲ್ಲ ಆಕ್ಟಿವಿಟೀಸ್ ಇದೆ, ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ, ಆನಂತರ ಡೆವಲಪ್ಮೆಂಟ್ ಆಗ್ತಾ ಇದೆ. ಏರ್ಪೋರ್ಟ್ ಕೂಡ 12 ಕಿಲೋಮೀಟರ್ ನಲ್ಲಿದೆ. ಸೊ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಆಗಿ ಹೋಗಬಹುದು, ಅಥವಾ ರೆಡಿ ಅಕಸ್ಮಾತ್ ಕನ್ಸ್ಟ್ರಕ್ಷನ್ ಮಾಡೋದೇ ಆದ್ರೆ ಕನ್ಸ್ಟ್ರಕ್ಷನ್ ನಿಮ್ಗೆ ಎಲ್ಲ ಪರ್ಮಿಷನ್ ಜೊತೆಗೆ ಎಲ್ಲ ಅಮ್ಯುನಿಟೀಸ್ ಕೂಡ ಇದೆ. ವಾಟರ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಪಬ್ಲಿಕ್ ಅಪ್ರೋಚ್ ಇದೆ, ಆ ನಂತರ ರೋಡ್ ಆಕ್ಸೆಸಿಬಿಲಿಟಿ ಕೂಡ ಇದೆ. ಸೊ ಈ ಸೈಟ್ಸ್ ಏನಿದೆ ಅಲ್ಲ, ಬಹಳ ಅಫೋರ್ಡೆಬಲ್ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದಾರೆ. ಅದನ್ನ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಗೈಡ್ಲೈನ್ ವ್ಯಾಲ್ಯೂ ನಮಗೆ 3,75,000 to 4,00,000 rupees ಗೌರ್ಮೆಂಟ್ ಗೈಡ್ಲೈನ್ ಇದೆ. ಅಂದ ನಂತರ ಈ ಗೈಡ್ಲೈನ್ ವ್ಯಾಲ್ಯೂ ಮೇಲೆ ಮಾರ್ಕೆಟ್ ವ್ಯಾಲ್ಯೂ ನಾನು ಕಂಪಲ್ಸರಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ರೆಸಿಡೆಂಟಲ್ ವ್ಯಾಲ್ಯೂನಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ಬರಂತ ಸೈಟ್ಸು, ಟೌನ್ ಪ್ಲಾನಿಂಗ್ ನಲ್ಲಿ ಇರಬೇಕಾಗಿನಂತ ಸೈಟ್ಸು ನಮಗೆ ಇವತ್ತಿನ ದಿನ 15 ರಿಂದ 16 ಕಿಲೋಮೀಟರ್ ಒಳಗಡೆ ರೋಡ್ ಅಪ್ರೋಚಬಲ್ ಇದ್ರೆ 8.5 ಲಕ್ಷ ರೂಪಾಯಿನಿಂದ 11 ಲಕ್ಷ ರೂಪಾಯಿವರೆಗೆ ನಮಗೆ ಸೈಟ್ಸ್ ಸರ್ವೆ ಆಗ್ತಾ ಇದೆ. ಇಲ್ಲಿ ನಿಮ್ಗೆ ಅಕ್ಷರದಲ್ಲಿ ನಿಮ್ಗೆ 6 ಲಕ್ಷದಿಂದ ಸ್ಟಾರ್ಟ್ ಆಗಿ 6 ಲಕ್ಷದಿಂದ ಸ್ಟಾರ್ಟ್ ಆಗಿ ಅಂತ ಹೇಳೋ ಕಾರಣ ಏನು ಅಂತಂದ್ರೆ, ನಮ್ಮ ಹತ್ರ 9 ಅಂದ್ರೆ 9x12 ಮೀಟರ್ಸ್ ಇದೆ, 9x12 ಮೀಟರ್ಸ್ ಜೊತೆಗೆ 9x15 ಮೀಟರ್ಸ್ ಇದೆ. ಅಂದ್ರೆ ಪ್ಲಾಟ್ ಸೈಜಸ್ ವೇರಿಯೇಷನ್ಸ್ ಆದ ಹಾಗೆ ಆ ವ್ಯಾಲ್ಯೂ ಕೂಡ ಬದಲಾವಣೆ ಆಗುತ್ತೆ. ಸೊ ತಮ್ಗೆ ಹೇಳೋದು ಏನಂತಂದ್ರೆ, ನಮ್ಮ ಹತ್ರ 6 ಲಕ್ಷದಿಂದ ಪ್ರಾರಂಭ ಆಗುತ್ತೆ ಅಕ್ಷರದಲ್ಲಿ, 7 ಲಕ್ಷದಿಂದ ಪ್ರಾರಂಭ ಆಗುತ್ತೆ ಸಮೃದ್ಧಿನಲ್ಲಿ. ಹಾಗಾಗ್ಬಿಟ್ಟು ನೀವು ಈ ಪ್ಲಾಟ್ಸ್ಗಳನ್ನ ವಿಸಿಟ್ ಮಾಡಿ, ತುಂಬಾ ಅನುಕೂಲಕರವಾದಂತ ಬಜೆಟ್ಸ್ ಕೂಡ ಇದೆ. ಆ ಬಜೆಟ್ ಜೊತೆಗೆ ನೀವು ಸೇವಿಂಗ್ಸ್ ಕೂಡ ಮಾಡಬಹುದು. ಆ ಸೇವಿಂಗ್ ಜೊತೆಗೆ ಈವನ್ ನೀವು ಮುಂದೆ ಬರಂತ ದಿನದಲ್ಲಿ ಕನ್ಸ್ಟ್ರಕ್ಷನ್ಸ್ ಕೂಡ ಪ್ರಾರಂಭ ಮಾಡಬಹುದು. ಸೊ ಟೋಟಲ್ ಆಗಿ ಹೇಳಬೇಕಾದ್ರೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಇದೆ ಎರಡು, ದೇಸಟ್ಟಿ ಗ್ರೂಪ್ ಇಂದ ಸಮೃದ್ಧಿ ಮತ್ತು ಅಕ್ಷರ. ಎರಡು ವ್ಯಾಲ್ಯೂ ಆಡೆಡ್ ಮತ್ತೆ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 100% ನಿಮಗೆ ಸಿಗುತ್ತೆ. ಅದು ಅನ್ಅಕ್ಸೆಪ್ಟಬಲ್ ಪ್ರೈಸಸ್ ನ ಹೇಳಬಹುದು. ಇವತ್ತು ನಾವು ಬದಲಾವಣೆಯಲ್ಲಿ ಚೆಕ್ ಮಾಡಿ ನೋಡಿದಾಗ ಪ್ರಪೋಸ್ಡ್ ರಿಂಗ್ ರೋಡ್ ಕೂಡ ಅಥಾರಿಟಿನಲ್ಲಿದೆ, NH ಅಥಾರಿಟಿಗಳು ಕೂಡ ಕ್ಲಿಯರ್ ಆಗಿದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ಸ್ ಮಾತ್ರ ಪೆಂಡಿಂಗ್ ಇದೆ, ಇದು ಮೊದಲನೇದಾಗಿ ಹೇಳಬಹುದು.
ಪಕ್ಕದಲ್ಲೇ ಏರ್ಪೋರ್ಟ್ ಇದೆ. ಏರ್ಪೋರ್ಟ್ ಗೈಡ್ಲೈನ್ ತಮಗೂ ಗೊತ್ತಿದೆ, ಯಾಕಂದ್ರೆ ಏರ್ಪೋರ್ಟ್ ನಿಯರ್ ಆಗಿ 2 ಕಿಲೋಮೀಟರ್ನಲ್ಲಿ ನಾವು ರೆಸಿಡೆನ್ಷಿಯಲ್ ಕಾಲೋನಿನೇ ಕಟ್ಟಿದಾದ್ರೆ ನಾವು ಥರ್ಡ್ ಫ್ಲೋರ್ ಕಟ್ಟೋ ಹಾಗಿಲ್ಲ. ಇದು ಏರ್ಪೋರ್ಟ್ ಅಥಾರಿಟಿ ಗೈಡ್ಲೈನ್ ಆಗಿರುತ್ತೆ. ನಮ್ಮ ಸೈಟ್ಸ್ಗಳು ಸೈಟ್ಸ್ಗಳು ಆದ್ರೆ ನಮ್ಮ ಸೈಟ್ಸ್ಗಳು ಹತ್ರದಲ್ಲಿ ಅಂತಂದ್ರೆ ಹತ್ರದಲ್ಲಿ ಇದ್ರೆ ಈ ತೊಂದರೆ ಇರ್ತಿತ್ತು. ನಿಮ್ಗೆ 2 ಕಿಲೋಮೀಟರ್ ನಂತರ ತಾನೇ ನಮ್ಗೆ ಸೈಟ್ ಸಿಗ್ತಾ ಇದೆ. ಸೊ ಹಾಗಾಗ್ಬಿಟ್ಟು ಕನ್ಸ್ಟ್ರಕ್ಷನ್ಸ್ ನಲ್ಲಿ ಕೂಡ ನಿಮ್ಗೆ ಯಾವುದೇ ಗೊಂದಲ ಇಲ್ಲ. ಸೊ ಇಟ್ ಈಸ್ ಕ್ಲಿಯರ್ ಆಗಿ ಹೇಳ್ಬೋದು, ಒಳ್ಳೆ ಇನ್ವೆಸ್ಟ್ಮೆಂಟ್ ಜೊತೆಗೆ ಒಳ್ಳೆ ರೆಸಿಡೆನ್ಷಿಯಲ್ ಸೈಟ್ಸ್ ಕೂಡ ನೀವು ಅಪ್ರೋಚ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಶಹಾಬಾದ್, ವಾಡಿ, ಸೇಡಂ ಈ ಸೈಡ್ ಇಂಡಸ್ಟ್ರಿಯಲ್ ಲೈನ್ ಸಲುವಾಗಿ ತಾನೇ ನಮ್ಗೆ ಔಟರ್ ರಿಂಗ್ ರೋಡ್ ಆಗ್ತಾ ಇರೋದು. ಔಟರ್ ರಿಂಗ್ ರೋಡ್ ಪ್ರಪೋಸಲ್ ಆಗ್ತಾ ಇರೋದು ಇಂಡಸ್ಟ್ರಿಯಲ್ ಏರಿಯಾ ಕಪ್ನೂರ್, ಸೇಡಂ ರೋಡ್, ವಾಡಿ, ಶಹಾಬಾದ್ ಟು ಜೌರ್ಗಿ, ಬಿಜಾಪುರ. ಹೌದಾ? ಈ ಸೈಡ್ ಆಳಂದ್, ಓಕೆ, ಹುಮ್ನಾಬಾದ್ ರಿಂಗ್ ರೋಡ್ ಟು ಅಫ್ಜಲ್ಪುರ್ ಹೋಗುತ್ತೆ. ಸೊ ಈ ರೀತಿ ಇದ್ದಾಗ ನಾವು ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಮನಿ ಕಟ್ಟೋಳದಾಗ್ಲಿ ಯಾವುದೇ ಸಂಕೋಚನ ನಮಗೆ ಕಾಣೋದಿಲ್ಲ. ಸೊ ತಮಗೆ ಈ ವಿಚಾರದಲ್ಲಿ ಏನಾದರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ ನೀವು ನನಗೆ ಇಮಿಡಿಯೇಟ್ ಆಗಿ ಕಾಲ್ ಕೂಡ ಮಾಡಬಹುದು, ಅಥವಾ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಕೂಡ ನಾನು ನಿಮಗೆ ಪಿನ್ ಮಾಡಿ ಇಟ್ಟಿರ್ತೀನಿ, ಅದನ್ನು ಕೂಡ ನೋಡಬಹುದು. ಇಲ್ಲ ಸೈಟ್ ವಿಸಿಟಿಗೆ ನೀವು ಬುಕ್ಕೇ ಮಾಡೋದಾದ್ರೆ ಆ ಸೈಟ್ ವಿಸಿಟಿಗೆ ಕೂಡ ನೀವು ಬುಕ್ ಮಾಡಬಹುದು. ಸರಿ, ಹಾಗಾಗ್ಬಿಟ್ಟು ಈ ಲೈವ್ ಬರುವಂತ ಉದ್ದೇಶ ಏನು ಅಂತಂದ್ರೆ, ನಾವು ಈ ಫೆಬ್ರವರಿನಲ್ಲಿ ಇಮಿಡಿಯೇಟ್ ಆಗಿ ಸೈಟ್ಸ್ ನಾವು ಕ್ಲೋಸ್ ಮಾಡ್ತಾ ಇದ್ದೇವೆ. ಆ ಸೈಟ್ಸ್ ಕ್ಲೋಸ್ ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ, ಸೊ ಹೊಸ ಪ್ರಾಜೆಕ್ಟ್ ಬಗ್ಗೆ ನಮ್ಗೆ ಕಾಳಜಿ ಇದೆ ಅಂತಲ್ಲ, ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ ಅಂತ ಅನ್ನೋಂಥದ್ದು ಅಲ್ಲ. ಸೊ ಫಸ್ಟ್ ಸೈಟ್ಸ್ ನಾವು ಅಫೋರ್ಡೆಬಲ್ ಪ್ರೈಸಸ್ ನಲ್ಲಿ ಕೊಡ್ತಾ ಇದ್ದೆವು. ಅದನ್ನ ನಾವು ಯಾಕೆ ವೇಟ್ ಮಾಡಬೇಕು? ಪ್ರತಿಯೊಂದು ಕಮ್ಯುನಿಟಿ ಎಂಪ್ಲಾಯೀಸ್ ಆಗಲಿ, ರಿಟೈರ್ಡ್ ವ್ಯಕ್ತಿಗಳಾಗ್ಲಿ ಅಥವಾ ಬಿಸಿನೆಸ್ ಮ್ಯಾನ್ ಆಗಲಿ ಇದರಲ್ಲಿ ಇನ್ವೆಸ್ಟ್ ಮಾಡಿ ಅದರ ಲಾಭವನ್ನ ತಗೊಳ್ಳಿ ಅನ್ನೋಂಥದ್ದು ನಮ್ಗೆ ಉದ್ದೇಶ ಆಗಿರುತ್ತೆ. ಸೊ ಈ ವಿಚಾರನ ನಿಮ್ ಎದುರು ಪ್ರಸ್ತಾಪ ಮಾಡಬೇಕು, ಬಹಳಷ್ಟು ವ್ಯಕ್ತಿಗಳಿಗೆ ಈ ಮಾಹಿತಿನ ಮುಟ್ಟಿಸ್ಬೇಕು ಅನ್ನೋಂಥ ಒಂದು ಕಾರಣದಿಂದ ಈ ಲೈವ್ ಬರಂತ ಉದ್ದೇಶ ಆಗಿದೆ. ಗೆಳೆಯರೇ ನೋಡ್ಕೊಳ್ಳಿ, ತುಂಬಾ ಆಪರ್ಚುನಿಟಿ ಇದೆ. ತಮಗೆ ಏನೇ ಪ್ರಶ್ನೆ ಇದ್ರೂ ಕೂಡ ನಾನು ಆಲ್ರೆಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ನನ್ನ ನಂಬರ್ಸ್ ಮತ್ತು ಆನಂತರ ಡಿಟೇಲ್ ಕೂಡ ಹಾಕಿದ್ದೀನಿ. ನಿಮ್ಗೆ ಅಕಸ್ಮಾತ್ ಲೊಕೇಶನ್ಸ್ ಕೂಡ ಬೇಕಾಗಿತ್ತು, ಸೈಟ್ ಇನ್ ಲೊಕೇಶನ್ಸ್ ಅಂದ್ರೆ ಅದನ್ನು ಕೂಡ ನಿಮ್ಗೆ ಕಾಮೆಂಟ್ ನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಿ. ಸೊ ಇನ್ವೆಸ್ಟ್ಮೆಂಟಿಗೆ ರೆಡಿ ಆಗಿದ್ದೇ ಆದ್ರೆ ಇಮಿಡಿಯೇಟ್ ಆಗಿ ಸೈಟ್ ಬುಕ್ ಮಾಡಿ. ಸೈಟ್ ವಿಸಿಟಿಗೆ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ನಮ್ಮದಾದಂಥ ವೆಹಿಕಲ್ಸ್ ಇದೆ, ಡ್ರೈವರ್ಸ್ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ. ಅದರ ಪ್ರಕಾರ ನಿಮಗೆ ಸೈಟ್ ನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕಂಪ್ಲೀಟ್ ಸೈಟ್ ನ ವೀಕ್ಷಣೆ ಮಾಡಿಸ್ತಾರೆ. ಆ ಸೈಟ್ಗಳನ್ನ ನೋಡ್ಬಿಟ್ಟು, ದಾಖಲಾತಿಗಳನ್ನ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ನೀವು ಬುಕ್ ಮಾಡ್ಕೊಳ್ಳೋದೇ ಆದ್ರೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ನಿಮಗೆ. ಸೊ ತಮ್ಮೆಲ್ಲರಿಗೂ ಈ ಮುಂಬರಂತ ಶಿವರಾತ್ರಿ ಹಬ್ಬದ ಅಂಗವಾಗಿ ನಾವು ತುಂಬಾ ಒಳ್ಳೆ ಇನ್ವೆಸ್ಟ್ಮೆಂಟ್ ಜೊತೆಗೆ ಪ್ರೀಮಿಯಂ ಮತ್ತು ಒಳ್ಳೆ ಪ್ಲಾಟ್ಸ್ಗಳು, ರೆಸಿಡೆನ್ಷಿಯಲ್ ಪ್ಲಾಟ್ಸ್ಗಳನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೆವು. ಇದನ್ನ ನೀವು ಸೀರಿಯಸ್ ಆಗಿ ಪರಿಗಣಿಸಿ ನಿಮ್ಮ ಸೈಟ್ ವಿಸಿಟ್ ನ ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಮತ್ತು ಗೋಲ್ಡ್ ಎರಡು ವಿಚಾರದಲ್ಲಿ ನೀವು ದುಡ್ಡು ಹಾಕೋದೇ ಆದ್ರೆ ಆ ದುಡ್ಡು ಪ್ರತಿದಿನ ಬೆಳೀತಾ ಹೋಗುತ್ತೆ. ಆ ನಂತರ ಇವತ್ತು ನಾವು ಈ ಅವಕಾಶನ ಕಳ್ಕೊಂಡೆವು ಅಂತಂದ್ರೆ ಮತ್ತೆ ಮರಳಿ ಅದೇ ಸೈಟ್ ನ ನಾವು ತಗೊಳಕ್ ಹೋದಾಗ ನಮ್ಗೆ ಆಟೋಮೆಟಿಕ್ ಆಗಿ ವ್ಯಾಲ್ಯೂ ಬದಲಾವಣೆ ಆಗುತ್ತೆ. ಸೊ ಸೈಟ್ ಬುಕ್ ಮಾಡ್ಕೊಳ್ಳಿ, ಸೈಟ್ ವಿಸಿಟ್ಸ್ ಮಾಡಿ. ಈ ಎಲ್ಲ ಗೊಂದಲದಲ್ಲಿ ನಿಮ್ಗೆ ಏನಾದರೂ ಬ್ಯಾಂಕ್ ಲೋನ್ ಬಗ್ಗೆ ಮಾಹಿತಿ ಅಥವಾ ಸೈಟ್ಸ್ಗಳು ವಿಸಿಟ್ ಬಗ್ಗೆ ನಿಮಗೆ ಅಥವಾ ಶೆಡ್ಯೂಲ್ ಮಾಡ್ಕೊಳ್ಬೇಕಾದ್ರೆ ಪ್ರತಿಯೊಂದು ವಿಚಾರಕ್ಕೂ ನಾನು ಆಲ್ರೆಡಿ ನಿಮಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕಳಿಸಿದ್ದೀನಿ. ಈ ಎರಡು ನಂಬರ್ನ ನೀವು ಸಂಪರ್ಕಿಸಿ, ನಿಮ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಸೊ ಇಮಿಡಿಯೇಟ್ ಆಗಿ ನೀವು ಈ ವಿಚಾರನ ಮುಂದುವರಿಬಹುದು. ಸರಿನಾ? ಸೊ ನಾನು ನಿಮ್ಮೆಲ್ಲರ ಏನಂತಂದ್ರೆ ಕೋಆಪರೇಟ್ ನಿಂದ ಇವತ್ತು ರಿಯಲ್ ಎಸ್ಟೇಟ್ ಪ್ರಾಡಕ್ಟ್ ನ ಹಿಡ್ಕೊಂಡು ಬಂದು ನಿಮ್ ಜೊತೆ ನಾನು ಲೈವ್ ನಲ್ಲಿ ಬಂದಿದ್ದೀನಿ. ಇದಕ್ಕಾಗಿ ದೇಸಟ್ಟಿ ಗ್ರೂಪ್ ಕಡೆಯಿಂದ ಮತ್ತೆ ನಾನು ಸುಧಾಕರ್ ನಿಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತೀನಿ. ಸರಿ, ನಮಸ್ಕಾರ ಎಲ್ಲ.